ಕ್ಕಿಂತಲೂ ಒಂದು 10% ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ 5 ಲ್ಯಾಕ್ ಟನ್ ಕ್ರಾಸ್ ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ್ಗಿಂತಲೂ ಸ್ವಲ್ಪ ಕಡಿಮೆ ಆಗುತ್ತೆ. ರೀಸನ್ ಬಿಹೈಂಡ್ ಈಸ್ ಅಚ್ಚಿ ವರ್ಷ ಡ್ರೌಟ್ ಇತ್ತಲ್ವ, ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಕ್ರಷಿಂಗ್ ಕಡಿಮೆ ಆಗ್ತದೆ. ಬಟ್ ಬರೋ ವರ್ಷ ಇಟ್ ವಿಲ್ ಇಂಪ್ರೂವ್ ಮೋರ್ ದೆನ್ ವಾಟ್ ವಾಸ್ ಲಾಸ್ಟ್ ಇಯರ್. ಅದಕ್ಕಿಂತಲೂ ಚೆನ್ನಾಗಿ ಆಗ್ತದೆ ಬರೋ ವರ್ಷ. ಇಲ್ಲ, ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಕೆಲವು ಫ್ಯಾಕ್ಟ್ರೀಸ್ 80% ಕೊಟ್ಟಿದ್ದಾರೆ, ಕೆಲವು ಮಂದಿ 75% ಕೊಟ್ಟಿದ್ದಾರೆ. ಓನ್ಲಿ ಕೆಲವು ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ 55-60% ಕ್ರಾಸ್ ಆಗಿದೆ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಆಗ್ತಾನೆ ಇವೆ, ತಾವೇನು ಹೇಳ್ತೀರಿ? ಯಾರು ಹೇಳ್ತಾರೆ? ನೀವು ಹೇಳ್ತಾನೆ ಇದ್ದೀರಿ, ಅದು ಆಗ್ತಾನೆ ಇಲ್ಲ. ಅಲ್ಲ, ನಿಮ್ಮವರ ಮಾತಾಡ್ತಿದಾರಲ್ಲ. ಅವ್ರು ಮಾತಾಡಿದ್ರೆ ಅವ್ರಿಗೆ ಕೇಳಿ, ನಾನಂತರೂ ಮಾತಾಡಿಲ್ಲ. ಸರ್, APMC ಕಾಯ್ದೆ ತಿದ್ದುಪಡಿ ಆಗಿತ್ತು, ಅದು ಬೆಳಗಾವಿ ಖಾಸಗಿದು ಒಂದು ತೊಂದರೆ ಇತ್ತು. ಅದು 4 ಇದ್ದಾವೆ, ಆ ಥರ ರಾಜ್ಯದಲ್ಲಿ 4 ಇದ್ದಾವೆ. ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಬಾಲಿಷ್ ಮಾಡ್ತೀವಿ. ಮಾಡಲೇಬೇಕು, ಯಾಕೆಂದರೆ ನಿಮಗೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ನೋಡಿ, ನಿಯಂತ್ರಣ ಇಲ್ಲಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಬಟ್ ಏನಾಗ್ತದೆ, ಸರ್ಕಾರಿ APMC ಇರಬೇಕನ್ನೋ ಕಾನ್ಸೆಪ್ಟ್ ಇತ್ತು. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದ್ದು, ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ 4 ಪ್ರೈವೇಟ್ APMC ಬಂದಿದೆ ಅಷ್ಟೇ. ಅದನ್ನು ಸರಿ ಮಾಡ್ತಾರೆ ಸರ್? 100% ಸರಿ. ಇಲ್ಲ ರೀ, ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಅಲ್ಲ, ಆಲ್ರೆಡಿ ವೇಯಿಂಗ್ ಮಿಷನ್ನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ವೇ ಮಾಡ್ತಿದ್ರು ಫ್ಯಾಕ್ಟ್ರಿಯವರು. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ, ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಮಷಿನ್ಸು 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡ್ಬೇಕಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದ್ದಾವೆ. ಇನ್ನೊಂದು 2-3 ಬಾಕಿ ಇದೆ, ಅದು ಮಾಡಿದರೆ ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅನ್ನುವಂಥ ಮಾಹಿತಿ. ಇಲ್ಲ, ನಾನು ಹೇಳಿದ್ನಲ್ಲ, 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದೀವಿ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಇತ್ತು, ಫುಲ್ 100% ಕೊಡಿಸಿದ್ದೀವಿ. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿರೋದು. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗಾಗಿ ನಾವು 100% ಮಾಡ್ತೀವಿ. ಮುಂದಿನ ಅವಧಿಗೂ ನಮಗೆ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ, ತಾವೇನು ಹೇಳ್ತೀವಿ? ಯಾರು ಇಲ್ಲ ಅಂತ ಹೇಳಿದಾರೆ? ಅವರೇ ಇದ್ದಾರಲ್ಲ. ಮುಂದೂ ಅವ್ರು ಇರ್ಬೋದು, ಅದ್ರಾಗೇನು ತಪ್ಪಿದೆ, ಅವರೇ ಇರ್ತಾರೆ. 5,000 ಕಂಟಿನ್ಯೂ ಆಗ್ತಾರೆ ಸರ್. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ. CLP ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಈಗ ಅವರೇ ಪ್ರೆಸೆಂಟ್ CM ಇದ್ದಾರೆ, ಅವರೇ ಮುಂದುವರಿತಾರೆ. ಚರ್ಚೆ ಆಗ್ತಿದೆ ಅಂತ ಸರ್? ಅದು ನನಗೆ ಗೊತ್ತಿಲ್ಲ, ನೀವು ಮೇಲೆ ಕೇಳ್ತೀರಂತ ಅದು ಚರ್ಚೆ ಆಗ್ತಿಲ್ಲ. ನಿಮ್ಮವರೇ ಹೇಳ್ತಿದ್ದಾರೆ. ನನಗೂ ಈಗ ಕೇಳಿದ್ರಲ್ಲ, ನಾನು ಹೇಳಿದ್ದೆ ನಿಮಗೆ. ನೀವು ಅವ್ರಿಗೇನು ಕೆಲಸ ಮಾಡಕ್ಕೆ ರಗಡಿದೆ, ಅದನ್ನು ಮಾಡಿದರೆ ಸಾಕು. ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರ್ದನ್ನ ಚರ್ಚೆ ಮಾಡಿ ಏನು ಮೈ ಮೇಲೆ ಹಾಕೋದಿರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.